ದರ್ಶನ್ ಇನ್ನೂ 1 ವರ್ಷ ಜೈಲೇ ಫಿಕ್ಸ್ ಆಗುತ್ತಾ ಅಥವಾ ರಿಲೀಸ್ ಆಗ್ತಾರಾ ಪವಿತ್ರ? ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಬಂದಿಯಾಗಿರುವಂತಹ ದರ್ಶನ್ಗೆ ಇನ್ನೂ 1 ವರ್ಷ ಜೈಲೇ ಗತಿನ? ರಿಲೀಸ್ ಆಗ್ತಾರಾ ಪವಿತ್ರ ಒಂದ್ ಕಡೆ, ಮತ್ತೊಂದ್ ಕಡೆ ಪವಿತ್ರ ಕೂಡ ಬೇಲ್ಗೆ ಪ್ರಯತ್ನ ಪಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸ್ಫೋಟಕ ಬೆಳವಣಿಗೆ ಕಾಣಿಸ್ತಾ ಇದೆ. 5 ಆರೋಪಿಗಳ ಜಾಮೀನು ರದ್ದು ಕೋರಿದ ಪ್ರಾಸಿಕ್ಯೂಷನ್ ಅರ್ಜಿ ವಜಾ ಆಗಿದೆ. ಇದೇ ನಿಯಮ A2 ದರ್ಶನ್ ಬಿಟ್ಟು ಎಲ್ಲರಿಗೂ ಅನ್ವಯಿಸಬಹುದು. ಆದರೆ ದರ್ಶನ್ಗೆ ಮಾತ್ರವೇ ಜಾಮೀನು ನಿಯಮ ಅನ್ವಯವಾಗದು. ದರ್ಶನ್ ಅವಸರ ಪಟ್ಟು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೇ ಎಡವಟ್ಟಾಯ್ತಿಲ್ಲಿ. ದರ್ಶನ್ಗೆ ಹೈಕೋರ್ಟ್ ಆದೇಶ ಅನ್ವಯ ಆಗುವ ಸಾಧ್ಯತೆ ಕಡಿಮೆ. ಸುಪ್ರೀಂ ಕೋರ್ಟ್ಗೆ ಹೋಗಿಲ್ಲ ಎಂದಿದ್ದರೆ ದರ್ಶನ್ಗೂ ಬೇಲ್ ಸಿಕ್ತಿತ್ತು. ಅಶ್ವವೇಗಕ್ಕೆ ವಕೀಲ ರಂಗನಾಥ್ ರೆಡ್ಡಿ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದರ್ಶನ್ಗೆ 1 ವರ್ಷ ಜೈಲು, ರಿಲೀಸ್ ಆಗ್ತಾರಾ ಪವಿತ್ರ? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸ್ಫೋಟಕ ಬೆಳವಣಿಗೆ ಕಾಣಿಸ್ತಾ ಇದೆ. A1 ಪವಿತ್ರ ಈ ಕೇಸ್ನಲ್ಲಿ, A2 ದರ್ಶನ್ 1 ವರ್ಷ ಬೇಲ್ಗೆ ಅರ್ಜಿ ಹಾಕುವಂತಿಲ್ಲ ಅಂತ ಈಗಾಗಲೇ ಕೋರ್ಟ್ ಹೇಳ್ಬಿಟ್ಟಿದೆ, ಸುಪ್ರೀಂ ಕೋರ್ಟ್ ಆದೇಶ. ಬಟ್ ಇಲ್ಲಿ ವಕೀಲರು ಹೇಳ್ತಾ ಇರುವಂತದ್ದೇನು ಅಂತ ಅಂದ್ರೆ, ಸುಪ್ರೀಂ ಕೋರ್ಟ್ಗೆ ಹೋಗದೇ ಇದ್ದಿದ್ರೆ ದರ್ಶನ್ ಅವಸರ ಪಟ್ಬಿಟ್ರು, ಸುಪ್ರೀಂ ಕೋರ್ಟ್ಗೆ ಹೋಗದೇ ಇದ್ದಿದ್ರೆ ಅವ್ರಿಗೂ ಕೂಡ ಬೇಲ್ ಸಿಗುವಂತ ಚಾನ್ಸಸ್ಗಳಿತ್ತು. ಬಟ್ ಆದ್ರೆ ಅರ್ಜೆಂಟ್ ಮಾಡಿಬಿಟ್ರು. ಸುಪ್ರೀಂ ಕೋರ್ಟ್ಗೆ ಹೋಗಿಲ್ಲ ಎಂದಿದ್ರೆ ದರ್ಶನ್ಗೂ ಸಹಿತ ಬೇಲ್ ಸಿಕ್ತಿತ್ತು ಅಂತ ವಕೀಲರ ಮಾತು. ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಹಕ್ಕಿ ಆಗಿರುವಂತಹ ದರ್ಶನ್ ಬೇಲ್ ಅರ್ಜಿಯನ್ನ ಹಾಕ್ತಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು, ವಿಚಾರಣೆ ನಡೀತಾ ಇದೆ, ಸಾಕ್ಷಿಗಳ ವಿಚಾರಣೆ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಬೇಲ್ ಕೊಡುವಂಥದ್ದು ಸೂಕ್ತವಲ್ಲ. ಸಾಕ್ಷಿಗಳ ವಿಚಾರಣೆ ಕಂಪ್ಲೀಟ್ ಆಗಬೇಕು. ಯಾಕೆ ಸೂಕ್ತವಲ್ಲ ಅಂತ ಹೇಳಿದ್ರೆ, ಪ್ರಭಾವಿ ವ್ಯಕ್ತಿಗಳು ಹೊರಗಡೆ ಸಾಕ್ಷಿಗಳನ್ನ ಹೆದರಿಸುವಂತ ಕೆಲಸಗಳೇನಾದ್ರೂ ಆಗಬಹುದು. ಅವ್ರು ಒಂದು ರೀತಿಯಾಗಿ ದಬ್ಬಾಳಿಕೆ ಮಾಡುವಂಥದ್ದು ಕೂಡ ಆಗ್ಬೋದು. ಸೊ ಈ ರೀತಿಯಾಗಿ ಹಣಬಲ ಜನಬಲವನ್ನ ಬಳಸಿಕೊಂಡು ಸಾಕ್ಷಿಗಳಿಗೆ ಹೆದರಿಸುವಂತ ವ್ಯವಸ್ಥೆ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಸಾಕ್ಷಿಗಳ ವಿಚಾರಣೆ ನಡೀತಾ ಇದೆ. ವಿಚಾರಣೆ ಮುಗಿಯೋವರೆಗೂ ಜೈಲಿನಲ್ಲೇ ಇರಬೇಕು, ಯಾವುದೇ ರೀತಿಯಾದಂತಹ ಬೇಲ್ ಇಲ್ಲ ಅಂತ ಕೋರ್ಟ್ ಖಡಕ್ ಆಗಿ ಹೇಳಿಬಿಟ್ಟಿದೆ. ಬಟ್ ಅದ್ರ ಜೊತೆಗೆ ಪವಿತ್ರ ಗೌಡಗೂ ಕೂಡ ಇದು ಅನ್ವಯ ಆಗುತ್ತಾ ಅಥವಾ ಇನ್ನುಳಿದಂಥವ್ರು ಕೂಡ ಇದು ಅನ್ವಯ ಆಗುತ್ತಾ ಅಂತ ನೋಡಿದ್ರೆ, ಈಗ ಪವಿತ್ರ ಯಾವುದೇ ಕಾರಣಕ್ಕೂ ಸುಪ್ರೀಂ ಕೋರ್ಟ್ ಮೊರೆ ಹೋಗಿಲ್ಲ. ರೇಣುಕಾಸ್ವಾಮಿ ಕೇಸ್ನಲ್ಲಿ ದರ್ಶನ್ಗೆ ಟೆನ್ಷನ್ ಇದೀಗ. ಟ್ರಯಲ್ಗೆ 1 ವರ್ಷ ಸಮಯ ನಿಗದಿ ಮಾಡಿದ ಸುಪ್ರೀಂ. 1 ವರ್ಷದಲ್ಲಿ ಟ್ರಯಲ್ಸ್ ಮುಗಿಯದಿದ್ರೆ ಮಾತ್ರ ಬೇಲ್. ಟ್ರಯಲ್ಸ್ ಮುಗಿದ್ರೆ ದರ್ಶನ್ಗೆ ಬೇಲ್ ಸಿಗೋದೇ ಡೌಟ್ ಇಲ್ಲಿ. ಆದ್ರೆ 6 ತಿಂಗಳ ನಂತರ ಮೆಡಿಕಲ್ ಜಾಮೀನು ಕೋರಬಹುದು, ಚಾನ್ಸಸ್ ಇದೆ. ಸಾಮಾನ್ಯ ಬೇಲ್ ಸಿಗೋದಕ್ಕೆ 1 ವರ್ಷ ಕಾಯಲೇಬೇಕು. 6 ತಿಂಗಳಾದ ಮೇಲೆ ಮೆಡಿಕಲ್ ಬೇಲ್ಗೆ ಅರ್ಜಿ ಹಾಕಬಹುದು. ಅಶ್ವವೇಗಕ್ಕೆ ವಕೀಲ ರಂಗನಾಥ್ ರೆಡ್ಡಿ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ A1 ಪವಿತ್ರ ಗೌಡ, A2 ದರ್ಶನ್ ವಿಚಾರದಲ್ಲಿ ಸಾಕ್ಷಿಗಳ ಟ್ರಯಲ್ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ 1 ವರ್ಷ ಬೇಲಿಗೆ ಅರ್ಜಿ ಸಲ್ಲಿಸೋ ಹಾಗಿಲ್ಲ. ಬಟ್ ಮೆಡಿಕಲ್ ಅನ್ನುವಂಥ ವಿಚಾರದಿಂದ ಮೆಡಿಕಲ್ ರೀಸನ್ ಇಟ್ಕೊಂಡು ಅರ್ಜಿ ಸಲ್ಲಿಕೆ ಮಾಡಬಹುದು. 6 ತಿಂಗಳಾದ ಮೇಲೆ ಮೆಡಿಕಲ್ ಜಾಮೀನು ಕೋರಬಹುದು, ಚಾನ್ಸಸ್ ಇದೆ. ಸಾಮಾನ್ಯ ಬೇಲ್ ಸಿಗೋದಕ್ಕೆ 1 ವರ್ಷ ಕಾಯಲೇಬೇಕು, ನೋ ಆಪ್ಷನ್. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆಲ್ರೆಡಿ ಖಡಕ್ ಆಗಿ ಹೇಳಿಬಿಟ್ಟಿದೆ. ಅಶ್ವವೇಗ ಜೊತೆ ವಕೀಲ ರಂಗನಾಥ್ ರೆಡ್ಡಿ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 5 ಆರೋಪಿಗಳ ಜಾಮೀನನ್ನು ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರಾಸಿಕ್ಯೂಷನ್ ಅರ್ಜಿ ಹಾಕಿತ್ತು ಹೈಕೋರ್ಟ್ಗೆ. ಇವತ್ತು ಹೈಕೋರ್ಟ್ನಲ್ಲಿ ಆ ಒಂದು ಅರ್ಜಿಯನ್ನು ಹೈಕೋರ್ಟ್ ವಜಾ ಮಾಡಿರುವಂಥದ್ದು. ಇದರಿಂದ ಆರೋಪಿಗಳಿಗೆ ಒಂದು ಕಡೆ ರಿಲೀಫ್ ಸಿಕ್ಕಿರುವಂಥದ್ದು. ಮತ್ತು ಈ ಒಂದು ಪ್ರಕರಣದಲ್ಲಿ 3 ಆರೋಪಿಗಳಿಗೆ ಏನು ವಕೀಲರಾಗಿ ರಂಗನಾಥ್ ರೆಡ್ಡಿ ಅವರು ವಾದವನ್ನು ಹೈಕೋರ್ಟ್ನಲ್ಲಿ ಮಾಡಿದ್ರು. ಸೊ ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆಗೆ ಇದೀಗ ರಂಗನಾಥ್ ರೆಡ್ಡಿ ಅವರು ಇದ್ದಾರೆ. ಸರ್, ಈಗ ಒಂದು 5 ಆರೋಪಿಗಳಿಗೆ ಒಂದು ರಿಲೀಫ್ ಸಿಕ್ಕಿರುವಂಥದ್ದು ಈ ಒಂದು ಪ್ರಕರಣದಲ್ಲಿ ಏನಾಯ್ತು ಸರ್? ವಾದ ಪ್ರತಿವಾದ ಯಾವ ರೀತಿ ಇತ್ತು ಸರ್? ನೋಡಿ, ಈ ಹಿಂದೆ ಏನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕಳೆದ ವರ್ಷ ದರ್ಶನ್ ಸೇರಿದಂತೆ ಇನ್ನೂ ಹಲವಾರು ಆರೋಪಿಗಳಿಗೆ ಜಾಮೀನು ರದ್ದಾಗಿತ್ತು. ಅಂದರೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಏನು ಜಾಮೀನು ಮಂಜೂರು ಮಾಡಿತ್ತು, ಆ ಒಂದು ಆದೇಶವನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ರದ್ದು ಮಾಡಿತ್ತು. ಆ ಒಂದು ಆಧಾರದ ಮೇಲೆ ಇನ್ನು ಉಳಿದ ಆರೋಪಿಗಳು ಯಾರಿದ್ರು ಅಂದರೆ ಆರೋಪಿ ನಂಬರ್ 4, ಆರೋಪಿ ನಂಬರ್ 3 ಪವನ, ಆರೋಪಿ ನಂಬರ್ 4 ರಾಘವೇಂದ್ರ, ಹಾಗೂ ಈ 9ನೇ ಆರೋಪಿ ಮತ್ತು 10ನೇ ಆರೋಪಿಗಳು ಇವರೇನಿದ್ರು ಇವರಿಗೆ ಸತ್ರ ನ್ಯಾಯಾಲಯ ನೀಡಿದ್ದಂತಹ ಜಾಮೀನನ್ನು ರದ್ದುಗೊಳಿಸಬೇಕು ಅಂತ ಒಂದು ಪ್ರಾರ್ಥನೆಯನ್ನು ಮುಂದಿಟ್ಟು ಅಭಿಯೋಜನೆ ಅವರು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಇವತ್ತು ಆ ಒಂದು ಅರ್ಜಿ ವಜಾಗೊಂಡಿದ್ದು ಈ 5 ಆರೋಪಿಗಳಿಗೆ ಯಾವುದೇ ಒಂದು ತೊಂದರೆ ಇರೋದಿಲ್ಲ. ಅಂದರೆ ಅವರ ಜಾಮೀನು ಏನು ಸತ್ರ ನ್ಯಾಯಾಲಯ ನೀಡಿತ್ತು, ಆ ಒಂದು ಜಾಮೀನನ್ನು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಎತ್ತಿ ಹಿಡಿದಿರುವಂಥದ್ದು. ಈಗ ಪ್ರಾಸಿಕ್ಯೂಷನ್ ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಏನೆಲ್ಲ ಒಂದು ಪ್ರೇಯರ್ಸ್ ಇತ್ತು ಸರ್? ನೋಡಿ, ಪ್ರಮುಖವಾಗಿ ಅಭಿಯೋಜನೆಯವರು ಒಂದು ಸಾಮ್ಯತೆಯ ಮೇರೆಗೆ, ಅಂದರೆ ಇನ್ನು ಉಳಿದ ಆರೋಪಿಗಳೇನು ಜೈಲು ಪಾಲಾಗಿದ್ರು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶದ ಮೇರೆಗೆ, ಅದೇ ಒಂದು ಆಧಾರವನ್ನು ಮುಂದಿಟ್ಟು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಅವರು ವಾದವನ್ನು ಮಂಡಿಸಿದ್ರು. ಅಂದರೆ ಉಚ್ಚ ನ್ಯಾಯಾಲಯ ಇನ್ನಿತರೆ ಆರೋಪಿಗಳಿಗೆ ಸಂಬಂಧಿಸಿದಂತೆ ಏನು ಜಾಮೀನನ್ನು ಒಂದು ರದ್ದು ಮಾಡಿತ್ತು, ಈ ಆರೋಪಿಗಳಿಗೂ ಕೂಡ, ಅಂದರೆ ಈ ಅರ್ಜಿಯಲ್ಲಿ ಏನು ಪ್ರತಿವಾದಿಗಳೇನಿದ್ರು ಅವರಿಗೂ ಕೂಡ ಇದೇ ಒಂದು ಅನ್ವಯ ಆಗ್ತದೆ. ಸರ್ವೋಚ್ಚ ನ್ಯಾಯಾಲಯ ಏನೊಂದು ತಿರಸ್ಕಾರ ಮಾಡಿತ್ತು ಜಾಮೀನನ್ನು, ಅದೇ ಒಂದು ಆದೇಶ ಇವರಿಗೂ ಅನ್ವಯ ಆಗ್ತದೆ ಅಂತ ಆ ಒಂದು ಸಾಮ್ಯತೆಯ ಆಧಾರದ ಮೇಲೆ ಅಭಿಯೋಜನೆಯವರು ವಾದವನ್ನು ಮಂಡಿಸಿದ್ರು. ನಮ್ಮ ಪ್ರಮುಖವಾದ ವಾದ ಏನಿತ್ತು ಅಂತಂದ್ರೆ, ಸಾಕ್ಷಿಗಳನ್ನ ಯಾವುದೇ ರೀತಿ ಅವರ ಮೇಲೆ ಪ್ರಭಾವ ಇರುವಂಥದ್ದಾಗಿರೋದಿಲ್ಲ ಮೊದಲನೇದಾಗಿ. ಎರಡನೇದಾಗಿ ಮತ್ತು ಪ್ರಮುಖವಾಗಿ ಈ ಒಂದು ವಿಚಾರಣೆಯಲ್ಲಿ ಬಹಳಷ್ಟು ನಿಧಾನಗತಿಯಲ್ಲಿ ವಿಚಾರಣೆ ಸಾಗ್ತಿರುವಂಥದ್ದು. ಅಂದರೆ ಸತ್ರ ನ್ಯಾಯಾಲಯ ಅಥವಾ ವಿಚಾರಣಾ ನ್ಯಾಯಾಲಯ ಎಷ್ಟೇ ಒಂದು ಮುತುವರ್ಜಿಯನ್ನು ವಹಿಸಿ ಬಹಳಷ್ಟು ಶ್ರಮ ವಹಿಸಿದ್ರು ಕೂಡ ಎಲ್ಲೋ ಒಂದು ರೀತಿ ಈ ಒಂದು ವಿಚಾರಣೆ ಬಹಳಷ್ಟು ಮಂದಗತಿಯಲ್ಲಿ ಸಾಗ್ತಾ ಇತ್ತು. ಹಾಗೂ ಪ್ರಮುಖವಾಗಿ ಈ ಏನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೊನ್ನೆ ದರ್ಶನ್ಗೆ ಸಂಬಂಧಪಟ್ಟಂತೆ ಜಾಮೀನೇನು ರದ್ದಾಗಿತ್ತು, ಅದೇ ಒಂದು ಆದೇಶದಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಅಲ್ಲಿ ಹೇಳಿರುವಂಥದ್ದು, ಈ ಒಂದು ವಿಚಾರಣೆ ಬಹಳ ಮಂದಗತಿಯಲ್ಲಿ ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಅಂತ ಹೇಳಿ. ಎಲ್ಲೋ ಒಂದು ಕಡೆ ಆ ಒಂದು ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶದ ಆ ಒಂದು ಅಬ್ಸರ್ವೇಷನ್ ಏನಿತ್ತು ಅದು ನಮಗೆ ಬಹಳಷ್ಟು ಸಹಾಯ ಆಗಿರ್ಬೋದು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸೊ ಇದಿಷ್ಟು ಏನೋ ವಕೀಲರಾದಂಥ ರಂಗನಾಥ್ ರೆಡ್ಡಿ ಅವರ ಮಾತುಗಳು. ಅಂದರೆ ದರ್ಶನ್ ಬಿಟ್ಟು ಉಳಿದ ಆರೋಪಿಗಳು ಯಾರಿದ್ದಾರೆ ಜೈಲಲ್ಲಿ ಅವರೆಲ್ಲರೂ ಸಹ ಒಂದು ಹೈಕೋರ್ಟ್ಗೆ ಏನಾದರೂ ಅರ್ಜಿಯನ್ನು ಸಲ್ಲಿಸಿದ್ರೆ ಹೈಕೋರ್ಟು ಅದರ ಮೇಲೆ ಬೇಸಿಸ್ ಮೇಲೆ ಮೆರಿಟ್ ಮೇಲೆ ಡಿಸೈಡ್ ಮಾಡುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಅರುಣ್ ಕುಮಾರ್, ಅಶ್ವಯೋಗ ನ್ಯೂಸ್, ಬೆಂಗಳೂರು.